ನಮ್ಮ ಜೀವನದಲ್ಲಿ ಕಾಯೋದು ಅನ್ನೋದು ತಪ್ಪೆದ್ದಲ್ಲ ಅಲ್ವಾ? ಆದ್ರೆ ಕೆಲವು ಸಾರಿ ಈ ಕಾಯುವಿಕೆ ಹಿಂದೆ ಒಂದು ದೊಡ್ಡ ಕಥೆಯೇ ಇರುತ್ತೆ. ಇವತ್ತು ನಾವು ಧಾರವಾಡದಲ್ಲಿ ನಡೆದ ಒಂದು ಪ್ರತಿಭಟನೆ ಹಿಂದಿರೋ ಅಂಥದ್ದೇ ಒಂದು ಕಾಯುವಿಕೆಯ ಕಥೆಯನ್ನ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಸರ್ಕಾರಿ ಆಸ್ಪತ್ರೆಗೆ ಹೋಗಿದೀವಿ, ಏನೋ ಅರ್ಜೆಂಟ್ ಇರುತ್ತೆ, ಆದ್ರೆ ಅಲ್ಲಿ ಡಾಕ್ಟ್ರೇ ಇರಲ್ಲ. ಗಂಟೆಗಟ್ಲೆ ಕಾದು ಕೊನೆಗೆ ಬೇಜಾರಾಗಿ ವಾಪಸ್ ಬಂದಿರೋ ಅನುಭವ ನಮ್ಮಳಿ ಯಾರಿಗಾದ್ರೂ ಆಗಿದ್ಯಾ? ಇಲ್ಲಾಂದ್ರೆ ನಮ್ಮೂರಿನ ಸರ್ಕಾರಿ ಶಾಲೆಗಳನ್ನೇ ತಗೊಳ್ಳಿ. ಅಲ್ಲಿ ಮಕ್ಕಳು ಕ್ಲಾಸ್ನಲ್ಲಿ ಕೂತಿರ್ತಾರೆ, ಅದೇ ಪಾಠ ಮಾಡೋಕೆ ಟೀಚರೇ ಬಂದಿರಲ್ಲ. ಪಾಪ ಅವರ ಕಲಿಕೆಯ ಅಮೂಲ್ಯ ಸಮಯ ಹೀಗೆ ವೇಸ್ಟ್ ಆಗ್ತಿರತ್ತೆ. ಇದನ್ನ ನಾವೆಲ್ಲ ನೋಡಿರ್ತೀವಿ ಅಲ್ವಾ? ಇನ್ನು ಸರ್ಕಾರಿ ಕಚೇರಿಗಳ ಕಥೆಯಂತೂ ಕೇಳೋದೇ ಬೇಡ. ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕು ಅಂತ ತಾಲೂಕ್ ಆಫೀಸ್ಗೆ ಹೋದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಉದ್ದದ ಕ್ಯೂನಲ್ಲಿ ನಿಂತ್ರೂ ನಮ್ಮ ಕೆಲ್ಸ ಆಗಿರಂಗ. ಸೊ ಈ ಆಸ್ಪತ್ರೆ, ಶಾಲೆ, ಆಫೀಸ್ ಈ ಎಲ್ಲ ಕಾಯುವಿಕೆಗಳ ಹಿಂದೆ ಒಂದು ಕಾಮನ್ ಕಾರಣ ಇದೆ. ಏನದು? ನೋಡಿ, ಈ ಎಲ್ಲಾ ಕಾಯುವಿಕೆಯ ಹಿಂದಿನ ಮೂಲ ಹುಡುಕ್ತಾ ಹೋದ್ರೆ ನಮ್ಗೆ ಮೇನಾಗಿ 2 ಕಾರಣಗಳು ಕಾಣಿಸುತ್ತೆ. ಒಂದು, ತುಂಬದೇ ಖಾಲಿ ಉಳಿದಿರೋ ಸರ್ಕಾರಿ ಹುದ್ದೆಗಳು. ಇನ್ನೊಂದು, ನಮ್ಮ ಇಡೀ ಸಿಸ್ಟಮ್ನಲ್ಲೇ ಇರೋ ಸಮಸ್ಯೆಗಳು. ಬನ್ನಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ಕಾಯುವಿಕೆಯ ಕತೆಗೂ ಧಾರವಾಡದಲ್ಲಿ ನಡೀತಿರೋ ಪ್ರತಿಭಟನೆಗೂ ಏನ್ ಲಿಂಕ್ ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಪ್ರತಿಭಟನೆಯ ಹಿಂದಿರೋ ಅಸಲಿ ಕೂಗು ಏನು ಅನ್ನೋದನ್ನ ಈಗ ನೋಡೋಣ. ಈ ನಂಬರ್ ನೋಡಿ, 2.5 ಲಕ್ಷ. ಏನಿದು ಅಂತೀರಾ? ಇದು ನಮ್ಮ ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರೋ ಹುದ್ದೆಗಳ ಸರಿಸುಮಾರು ಸಂಖ್ಯೆ. 2.5 ಲಕ್ಷ ಪೋಸ್ಟ್ಗಳು. ಇದೇ ಕಾರಣಕ್ಕೆ ಅಲ್ಲಿ ಪ್ರತಿಭಟನಾಕಾರರು ಧ್ವನಿ ಎತ್ತಿರೋದು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹುದ್ದೆಗಳು ಖಾಲಿ ಇದ್ರೆ ಸಾರ್ವಜನಿಕ ಸೇವೆಗಳು ಸರಿಯಾಗಿ ನಡೆಯೋಕೆ ಹೇಗೆ ಸಾಧ್ಯ ಹೇಳಿ? ಈ ಖಾಲಿ ಹುದ್ದೆಗಳು ಎಲ್ಲೆಲ್ಲಿವೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಆತಂಕ ಆಗತ್ತೆ. ಸುಮಾರು 40,000 ಟೀಚರ್ ಪೋಸ್ಟ್ಗಳು ಖಾಲಿಯವೆ. 15,000ಕ್ಕಿಂತ ಹೆಚ್ಚು ನರ್ಸ್ಗಳ ಕೊರತೆ ಇದೆ. ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹೀಗೆ ಪ್ರತಿಯೊಂದು ಪ್ರಮುಖ ಕ್ಷೇತ್ರದಲ್ಲೂ ಸಾವಿರಾರು ಹುದ್ದೆಗಳು ಭರ್ತಿಯೇ ಆಗಿಲ್ಲ. ಅಂದ್ರೆ ಇದರ ನೇರ ಎಫೆಕ್ಟ್ ನಮ್ಮ ಮಕ್ಕಳ ಶಿಕ್ಷಣ, ನಮ್ಮೆಲ್ಲರ ಆರೋಗ್ಯ ಮತ್ತೆ ನಮ್ಮ ಸುರಕ್ಷತೆ ಮೇಲೆ ಬೀಳ್ತಿದೆ ಅಂತಾಯ್ತು. ಸರಿ, ಇದು ಕಥೆಯ ಒಂದು ಭಾಗ ಅಷ್ಟೇ. ಇನ್ನೊಂದು ಕಡೆ ಈ ಹುದ್ದೆಗಳಿಗಾಗಿಯೇ ವರ್ಷಗಟ್ಲೆ ತಯಾರಿ ನಡೆಸ್ತಿರೋ ಆಕಾಂಕ್ಷಿಗಳು ಇದ್ದಾರೆ. ಅವರ ಜೀವನದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ತಿದೆ, ಅವರ ಕಥೆಗಳನ್ನ ಕೇಳಿದ್ರೆ ನಿಜಕ್ಕೂ ಬೇಸರ ಆಗತ್ತೆ. ಸರ್ಕಾರಿ ಕೆಲ್ಸಕ್ಕೆ ಓದೋರ ಜೀವನ ಅನ್ಕೊಂಡಷ್ಟು ಸುಲಭ ಇರಲ್ಲ. ಅವರು ತಮ್ಮ ಮನೆ, ಮಠ, ಕುಟುಂಬ ಎಲ್ಲವನ್ನೂ ಬಿಟ್ಟು ಬೇರೆ ಊರಲ್ಲಿ ಕೂತೋದ್ಬೇಕಾಗುತ್ತೆ. ಮದ್ವೆ, ಮುಂಜಿ, ಹಬ್ಬ ಹರಿದಿನಗಳು ಯಾವುದಕ್ಕೂ ಹೋಗಕ್ಕಾಗಲ್ಲ. ಕೋಚಿಂಗ್ ಫೀಸ್, ಹಾಸ್ಟೆಲ್ ಖರ್ಚು ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ. ಇದೆಲ್ಲದರ ಜೊತೆಗೆ ವಯಸ್ಸು ಮೀರಿ ಹೋಗುತ್ತೆ ಅನ್ನೋ ಟೆನ್ಷನ್ ಬೇರೆ. ಕೇಳಿ, ಅಮ್ಮ ಯಾವಾಗ ವಾಪಸ್ ಬರ್ತೀಯಾ ಅಂತ ಒಂದು ಪುಟ್ಟ ಮಗು ಕೇಳ್ತಿದೆ. ಇದು ಮದುವೆಯಾಗಿ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಒಂದು ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋ ಕನಸು ಹೊತ್ತು ಓದೋಕೆ ಬಂದಿರೋ ತಾಯಿಯೊಬ್ಬರ ಕಥೆ. ಈ ಒಂದು ಪ್ರಶ್ನೆ ಅವರ ತ್ಯಾಗ, ಅವರ ನೋವನ್ನ ಪೂರ್ತಿಯಾಗಿ ಹೇಳ್ಬಿಡುತ್ತೆ. ಇದು ಕೇವಲ ಒಬ್ಬರ ಕಥೆಯಲ್ಲ, ಇಂಥ ಸಾವಿರಾರು ಕಥೆಗಳು ನಮ್ಮ ಕಣ್ಮುಂದೆ ಇವೆ. ಈ ವಿಶ್ಲೇಷಣೆಯನ್ನ ನಮ್ಗೆ ತಿಳಿಸಿದವರೇ ತಮ್ಮ ಸ್ವಂತ ಅನುಭವವನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಜರ್ನಿ ನೋಡಿ. 2018ರಲ್ಲಿ UPSC ಪರೀಕ್ಷೆಗೆ ತಯಾರಿ ಶುರು ಮಾಡ್ತಾರೆ. 3.5 ವರ್ಷ ರಾತ್ರಿ ಹಗಲು ಕಷ್ಟಪಟ್ಟು ಓದಿ, ಸಾಲ ಮಾಡಿ KPTCLನಂತಹ ಹುದ್ದೆಗಳಿಗೆ ಅಪ್ಲೈ ಮಾಡ್ತಾರೆ. ಆದ್ರೆ ಎಕ್ಸಾಮ್ ಬರೆಯೋಕೆ ಕಾಲ್ ಲೆಟರ್ ಬರೋದು ಯಾವಾಗ ಗೊತ್ತಾ? ಬರೋಬ್ಬರಿ 4 ವರ್ಷಗಳ ನಂತರ. ಅಷ್ಟೆಲ್ಲ ಕಾದು ಎಕ್ಸಾಮ್ ಬರೆದ್ರೂ ಕೊನೆಗೆ ಆ ಕೆಲ್ಸ ಸಿಗೋದೇ ಇಲ್ಲ. ನಮ್ಮ ಸಿಸ್ಟಮ್ ಎಷ್ಟು ನಿಧಾನವಾಗಿದೆ ಅನ್ನೋಕೆ ಇದೊಂದೇ ಉದಾಹರಣೆ ಸಾಕು. ಇದೆಲ್ಲವನ್ನೂ ನೋಡಿದ ಮೇಲೆ ತಲೆಗೆ ಬರುವ ಮೊದಲ ಪ್ರಶ್ನೆ ಅಂದ್ರೆ, ಇದಕ್ಕೆಲ್ಲ ಯಾರು ಜವಾಬ್ದಾರು? ಈ ವ್ಯವಸ್ಥೆ ಯಾಕೆ ಹೀಗೆ ವಿಫಲವಾಗಿದೆ? ಈ ಸಮಸ್ಯೆ ಯಾಕೆ ಬಗೆಹರಿತಾನೇ ಇಲ್ಲ? ಇದಕ್ಕೆ ಒಂದು ಒಳ್ಳೆ ಹೋಲಿಕೆ ಇದೆ. ರಾಜಕೀಯ ಕ್ಯಾರಂ ಬೋರ್ಡ್. ಒಂದು ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಿಂದಿನ ಸರ್ಕಾರ ಏನೂ ಮಾಡ್ಲಿಲ್ಲ ಅಂತ ಅವರ ಮೇಲೆ ಬೊಟ್ಟು ಮಾಡುತ್ತೆ. ಅದೇ ಹಿಂದಿನ ಸರ್ಕಾರ ಈಗ ಅಧಿಕಾರಕ್ಕೆ ಬಂದ್ರೆ ನೀವೇನ್ ಮಾಡಿದ್ರಿ ಅಂತ ವಾಪಸ್ ಕೇಳ್ತಾರೆ. ಈ ಥರ ಆರೋಪ ಪ್ರತ್ಯಾರೋಪಗಳ ಆಟದಲ್ಲಿ ಕಾಯಿನ್ ಹೊಡೆಯೋ ಹಾಗೆ ಜವಾಬ್ದಾರಿಯನ್ನ ಒಬ್ರಿಂದೊಬ್ಬರಿಗೆ ಪಾಸ್ ಮಾಡ್ತಾರೆ ಹೊರತು ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗೋದಿಲ್ಲ. ಸೊ ಕೊನೆಗೆ ಏನಾಗ್ತಿದೆ ಅಂದ್ರೆ 2 ಕಡೆಯಲ್ಲೂ ನಷ್ಟ ಆಗ್ತಿದೆ. ಒಂದು ಕಡೆ ಹುದ್ದೆಗಳು ಭರ್ತಿಯಾಗದೆ ಇರೋದ್ರಿಂದ ನಮ್ಗೆಲ್ಲ ಅಂದ್ರೆ ಸಾರ್ವಜನಿಕರಿಗೆ ಸರಿಯಾದ ಸೇವೆ ಸಿಗದೆ ಕಷ್ಟ ಆಗ್ತಿದೆ. ಇನ್ನೊಂದು ಕಡೆ ಜೀವನದ ಅಮೂಲ್ಯ ವರ್ಷಗಳನ್ನ, ಹಣವನ್ನ, ಶ್ರಮವನ್ನ ಹಾಕಿ ಓದಿದ ಆಕಾಂಕ್ಷಿಗಳ ಭವಿಷ್ಯ ಕತ್ಲಲ್ಲಿದೆ. ಸರಿ, ಇಲ್ಲಿವರೆಗೂ ಬರೀ ಸಮಸ್ಯೆಗಳ ಬಗ್ಗೆನೇ ಮಾತಾಡಿದ್ವಿ. ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಮುಂದೆ ಏನ್ ಮಾಡ್ಬೋದು? ಇದಕ್ಕೆ ಸಂಭವನೀಯ ಪರಿಹಾರದ ದಾರಿಗಳೇನು ಅನ್ನೋದನ್ನ ಈಗ ನೋಡೋಣ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇಲ್ಲಿ ಒಂದು 4 ಹಂತದ ಪ್ಲಾನ್ ಇದೆ.
ಮೊದಲನೇದು, ನೇಮಕಾತಿಗಾಗಿಯೇ ಒಂದು ಪ್ರತ್ಯೇಕ ಸ್ವತಂತ್ರವಾದ ಬೋರ್ಡ್ ಸ್ಥಾಪನೆ ಮಾಡಬೇಕು. ಎರಡನೇದು, ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಅಪಾಯಿಂಟ್ಮೆಂಟ್ ಆಗೋವರೆಗೂ ಇಡೀ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು. ಮೂರನೇದು, ಇದು ತುಂಬಾ ಇಂಪಾರ್ಟೆಂಟ್, ಪ್ರತಿ ಪರೀಕ್ಷೆಗೂ ಒಂದು ಫಿಕ್ಸ್ಡ್ ಟೈಮ್ ಲೈನ್ ಇರಬೇಕು. 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಪ್ರಾಸೆಸ್ ಮುಗಿಬೇಕು ಅಂದ್ರೆ ಮುಗಿಲೇಬೇಕು. ಇನ್ನು ಕೊನೆಯದಾಗಿ, ಪೇಪರ್ ಲೀಕೋ, ಕಾಪಿ ಮಾಡೋದು ಈ ತರಹದ ಅಕ್ರಮಗಳಿಗೆ ಕಡಿವಾಣ ಹಾಕೋಕ್ಕೆ ತುಂಬಾನೇ ಕಠಿಣವಾದ ಕಾನೂನುಗಳನ್ನ ಜಾರಿಗೆ ತರಬೇಕು. ಈ ಎಲ್ಲ ಸುಧಾರಣೆಗಳ ಅಂತಿಮ ಗುರಿಯೇನು ಗೊತ್ತಾ? ಇಷ್ಟೇ, ಕಷ್ಟಪಟ್ಟು ಓದಿದವರ ಶ್ರಮಕ್ಕೆ ಒಂದು ಬೆಲೆ ಸಿಗ್ಬೇಕು, ಅವರ ಕಾಯುವಿಕೆ ವ್ಯರ್ಥ ಆಗ್ಬಾರ್ದು. ಅದೇ ಸಮಯದಲ್ಲಿ ಸಾರ್ವಜನಿಕರಿಗೆ ಸಿಗ್ಬೇಕಾದ ಸೇವೆಗಳು ಕೂಡ ಸರಿಯಾದ ಸಮಯಕ್ಕೆ ಸಿಗಬೇಕು. ಆಗ ಮಾತ್ರ ಒಂದು ಉತ್ತಮ ವ್ಯವಸ್ಥೆ ನಿರ್ಮಾಣ ಆಗೋಕೆ ಸಾಧ್ಯ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಇಡೀ ವ್ಯವಸ್ಥೆಯನ್ನ, ಈ ಸಮಸ್ಯೆಗಳನ್ನ, ಈ ಹೋರಾಟವನ್ನ ನೋಡಿದಾಗ ಒಂದು ವಿಷಯ ಸ್ಪಷ್ಟ. ಸಾರ್ವಜನಿಕರಾಗಿ, ಪ್ರಜೆಗಳಾಗಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು, ನಾವು ಮಾಡುವ ಆಯ್ಕೆಗಳು ನಮ್ಮ ಹಾಗೂ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಹೇಗೆ ರೂಪಿಸುತ್ತವೆ? ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ ಅಲ್ವಾ?